ಆ ಹುಡುಗಿ ಬೇರೆ ಯಾರು ಅಲ್ಲ, ರುದ್ರನ್ ಲೈಫ್ ನಲ್ಲಿ ಇದ್ದ ಆಯಿಷಾ. ಆದ್ರೆ ಆದಿರಾಗೆ ಅವಳ ಬಗ್ಗೆ ಏನೋ ಗೊತ್ತಿರ್ಲಿಲ್ಲ. ಅವಳು ರುದ್ರನ್ ಜೊತೆ ನೋಡಿರ್ಲಿಲ್ಲ, ಅಥವಾ ರುದ್ರನೇ ಆಗ್ಲಿ ಬೇರೆ ಯಾರೇ ಆಗ್ಲಿ ಈಶಾ ಬಗ್ಗೆ ಆದಿರಾಗೆ ಮೆನ್ಷನ್ ಮಾಡಿರ್ಲಿಲ್ಲ. ಆದ್ರೂ ಆ ಫೋಟೋ ನೋಡಿದಾಗ ಆ ಹುಡ್ಗಿನ ಎಲ್ಲೋ ನೋಡಿದ ಹಾಗೆ ಆದಿರಾಳಿಗೆ ಫೀಲ್ ಆಯ್ತು. ಆ ಫೋಟೋನ ವಾಪಸ್ ಇಟ್ಟು ಅವಳಂದ್ಲು, ಮಿಸ್ಟರ್ ರಾಜವಂಶಿ ಹೊರಗ್ ಬರೋ ಮುಂಚೆ ನಾನು ಅವ್ನ ಕ್ಲೋಸೆಟ್ ನ ಇನ್ಕೆ ಕ್ಲೋಸ್ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ನನ್ನ ಫೋಟೋನ ಫ್ರೇಮ್ ಮಾಡಿಸಿ ಗೋಡೆ ಮೇಲೆ ತೂಗ್ ಹಾಕಿ ಅದು ಹೂಗಳನ್ನ ಅರ್ಪಿಸೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಮಾರಯ್ಯ. ಫಸ್ಟ್ ಇದನ್ನ ವಾಪಸ್ ಇಡ್ತೀನಿ. ಓಕೆ, ಇದ್ ಯಾರಾದ್ರೂ ಆಗಿರ್ಲಿ ನನ್ಗೇನ್ ವರಿ ಇಲ್ಲ. ಯಾಕಂದ್ರೆ ನಾನೇನ್ ಮಾಡ್ಲಿ, ಪ್ರಪಂಚದಲ್ಲಿರೋ ಎಲ್ರು ನನ್ನಷ್ಟು ಕ್ಯೂಟ್ ಅಂಡ್ ಬ್ಯೂಟಿಫುಲ್ ಆಗಿರೋಕೆ ಸಾಧ್ಯ ಇಲ್ವಲ್ಲ. ಹೀಗೆ ಹೇಳ್ತಾ ಅವಳು ತನ್ನಂತಾನು ಮಿರರ್ ನಲ್ಲಿ ನೋಡ್ಕೊಂಡು ಸ್ಟೈಲ್ ಆಗಿ ಬೇಗನೆ ಆ ಟೀ ಶರ್ಟ್ ಇಟ್ಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋದ್ಲು. ಸ್ವಲ್ಪ ಹೊತ್ತಿನ ನಂತರ ಅವಳು ಆ ಟೀ ಶರ್ಟ್ ಹಾಕೊಂಡು ಹೊರಗ್ ಬಂದ್ಲು. ಅವಳು ಹೊರಗ್ ಬರ್ತಿದ್ ಹಾಗೆ ಟವಲ್ ನಲ್ಲಿ ಸುತ್ತಿರೋ ಹೃದಿಕಾನ ನೋಡಿದ್ಲು. ಅವಳು ಬೆಡ್ ಮೇಲೆ ಅತ್ತಿತ್ತ ಚಡಪಡಿಸ್ತಿದ್ಲು. ಅವಳನ್ನ ನೋಡಿ ನಗ್ತಾ ಅಂದ್ಲು, ನೀನ್ ತುಂಬಾ ಸ್ಮಾರ್ಟ್ ಅಂಡ್ ಕ್ಯೂಟ್ ಇದೆಯಾ ಹಾರ್ಟ್ ಬೀಟ್. ಸ್ವಲ್ಪ ಟೈಮ್ ವೇಟ್ ಮಾಡು, ನಿನ್ ಬಟ್ಟೆಗಳು ಇಲ್ಲಿಲ್ಲ, ನಾನು ನಿನ್ ರೂಮ್ ಹೋಗಿ ತರ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಾನ್ ನನ್ ಬಟ್ಟೆ ಬದಲಾಯಿಸ್ಕೊಳಕ್ಕೆ ನನ್ ರೂಮ್ಗೆ ಹೋಗ್ಬೇಕು. ನಾನು ಈ ಟೀ ಶರ್ಟ್ ಹಾಕೊಂಡು ಮನೆ ಪೂರ್ತಿ ಓಡಾಡಕ್ ಆಗಲ್ಲ ಅಲ್ವಾ. ಹೀಗೆ ಹೇಳ್ತಾ ಅವಳು ಹೃದಿಕಾ ಹತ್ರ ಬಂದ್ಲು. ಅವಳ ಫೇಸ್ ಹತ್ರ ಬಾಗಿ ಕೆನ್ನಿಗೆ ಪ್ರೀತಿಯಿಂದ ಒಂದು ಕಿಸ್ ಕೊಟ್ಟು ಅಲ್ಲಿಂದ ಹೊಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಅವಳು ರೂಮಿಂದ ಹೊರಗಡೆ ಹೋಗ್ತಿದ್ ಹಾಗೆ ಬಾತ್ರೂಮ್ ಡೋರ್ ಸಡನ್ ಆಗಿ ಓಪನ್ ಆಯ್ತು ಅಂಡ್ ರುದ್ರ ಆಚೆ ಬಂದ. ಅವನ್ ಹೊರಗ್ ಬಂದ ತಕ್ಷಣ ಅವನ್ ಕಣ್ಗಳು ತನ್ನ ಟೀ ಶರ್ಟ್ ಹಾಕೊಂಡು ಹೋಗ್ತಿರೋ ಆದಿರ ಮೇಲೆ ಬಿದ್ವು. ಅದನ್ನ ನೋಡಿ ಅವನ್ ಕಣ್ಗಳು ಕೋಪದಿಂದ ಅಗಲ ಆದ್ವು. ಅವನು ಸಿಟ್ಟಿನಿಂದ ಕೂಗ್ದ, ನಿನ್ಗೆಷ್ಟು ಧೈರ್ಯ, ನನ್ ಟೀ ಶರ್ಟ್ ಹಾಕೋಕೆ ನಿನ್ಗೆಷ್ಟು ಧೈರ್ಯ ಬಂತು? ನನ್ ಕ್ಲೋಸೆಟ್ ಓಪನ್ ಮಾಡಿದಾಗ ನೀನ್ ಏನ್ ಥಿಂಕ್ ಮಾಡ್ತಿದ್ಯಾ? ಆದಿರ ತಿರುಗಿ ಅವನ್ನ ನೋಡಿ ಅಂದ್ಲು, ಅಲ್ಲಿ ತುಂಬಾನೇ ವ್ಯಾಲ್ಯೂಬಲ್ ಡೈಮಂಡ್ಸ್ ಅಂಡ್ ಜ್ಯುವೆಲರಿ ಇರುತ್ತೆ ಅಂತ ಅನ್ಕೊಂಡೆ. ಅದನ್ನ ತಗೊಂಡು ನಾನು ಎಸ್ಕೇಪ್ ಆಗೋಣ ಅಂತಿದ್ದೆ. ಆದ್ರೆ ನೀನ್ ಅಂಡರ್ ಗಾರ್ಮೆಂಟ್ಸ್ ಬಿಟ್ರೆ ಅಲ್ಲಿ ಬೇರೆ ಏನು ಸಿಗ್ಲಿಲ್ಲ. ಅವನ್ನೆಲ್ಲ ಕದ್ಮೇಲೆ ನಾನೇನ್ ಮಾಡ್ಲಿ? ಅದನ್ನ ಯಾರಿಗಾದ್ರೂ ಮಾರೋದಿರ್ಲಿ, ನಾನ್ ಫ್ರೀ ಆಗ್ಬಿಟ್ರು ಜನ ನನ್ನನ್ನ ಸಂಶಯದಿಂದ ನೋಡ್ತಾರೆ. ಹೀಗೆ ಹೇಳ್ತಾ ಅವಳು ಸಡನ್ ಆಗಿ ಸೈಲೆಂಟ್ ಆದ್ಲು. ಒಂದ್ ನಿಮಿಷ ಪಾಸ್ ಕೊಟ್ಟು ಅಂದ್ಲು, ರಾಜವಂಶಿ ಸರ್, ಇದು ತುಂಬಾನೇ ವಂಡರ್ಫುಲ್ ಐಡಿಯಾ. ನಾನ್ ನಿಮ್ ಅಂಡರ್ ಗಾರ್ಮೆಂಟ್ಸ್ ನ ಯಾರಿಗಾದ್ರೂ ಕೊಟ್ರೆ, ಇದು ದಿ ಗ್ರೇಟ್ ರುದ್ರ ರಾಜವಂಶಿ ಅವರ ಒಳ ಉಡುಪು ಅಂತ ಹೇಳಿದ್ರೆ ಅವರು ಸಖತ್ ಖುಷಿ ಪಡ್ತಾರೆ. ಅದನ್ನ ಅವರು ಮ್ಯೂಸಿಯಂ ನಲ್ಲಿಟ್ಟು ಪ್ರದರ್ಶನ ಮಾಡ್ತಾರೆ. ಈಗ ರಾಜವಂಶಿ ಸರ್ ಅವರ ಅಂಡರ್ ಗಾರ್ಮೆಂಟ್ಸ್ ಅಂದ್ರೆ ಏನ್ ಸಣ್ಣ ವಿಷಯ ಅಲ್ಲ, ಅದನ್ನ ಆಕ್ಷನ್ಗೂ ಹಾಕ್ಬೋದು. ಒಂದಕ್ಕೆ 1,00,000 ರೂಪಾಯಿ ಬೆಲೆ ಸಿಗುತ್ತೆ. ಆದಿರಾ ಮಾತಾಡ್ತಾ ಮಾತಾಡ್ತಾ ತನ್ನದೇ ಆದ ವರ್ಲ್ಡ್ ನಲ್ಲಿ ಕಳೆದು ಹೋದ್ಲು. ರುದ್ರ ಅವಳನ್ನೇ ಅಗಲ್ವಾದ ಕಣ್ಗಳಿಂದ ನೋಡ್ತಿದ್ದ. ಅವನ್ ಕೋಪ ಪೂರ್ತಿ ಮಾಯ ಆಗಿತ್ತು. ಯಾರಾದ್ರೂ ಈ ರೇಂಜ್ಗೆ ಮಾತಾಡ್ತಾರಾ ಅಂತ ಅನ್ಕೊಂಡು ಅವನ್ ಪೂರ್ತಿ ಶಾಕ್ ಆದ. ಆದಿರಾ ಸಡನ್ ಆಗಿ ಅಂದ್ಲು, ಸರಿ ಸರಿ, ನಾನ್ ನಿಮ್ ಒಳ ಉಡುಪುಗಳ ಬಿಡ್ಡಿಂಗ್ ನ ಆಮೇಲೆ ಮಾಡ್ತೀನಿ. ಫಸ್ಟ್ ನಾನ್ ಬಟ್ಟೆ ಹಾಕೊಳಕ್ ಬಿಡಿ. ಇಲ್ದಿದ್ರೆ ನಿಮ್ಮ ಒಳ ಉಡುಪುಗಳನ್ನ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಕ್ ಹೋಗಿ ನನ್ ಬಟ್ಟೆಗಳನ್ನೇ ಹಾಕೊಳ್ಳೋಕೆ ಮರ್ತಿದೀನಿ ಅಂತ ಜನ ಅನ್ಕೋತಾರೆ. ಅಷ್ಟು ಹೇಳ್ತಾ ಅವಳು ಮತ್ತೆ ಹೊರಡೋಕ್ ಸ್ಟಾರ್ಟ್ ಮಾಡಿದ್ಲು. ಅವನ್ ಮಾತುಗಳಲ್ಲಿ ಫುಲ್ ಕಳೆದು ಹೋಗಿದ್ದ ರುದ್ರ ಇದ್ದಕ್ಕಿದ್ದಂತೆ, ಅಲ್ಲೇ ನಿಂತ್ಕೊ, ನಿನ್ ರೂಮಿಂದ ಆಚೆ ಕಾಲಿಟ್ರೆ ಹುಷಾರ್ ಅಂದ. ಅವನ ಜೋರಾದ ವಾಯ್ಸ್ ಕೇಳಿ ಆದಿರಾ ಅಲ್ಲೇ ನಿಂತ್ಲು. ಅವಳು ರುದ್ರನ್ ಕಡೆ ತಿರುಗಿ, ಏನಾಯ್ತು ರಾಜವಂಶಿ ಸರ್ ಅಂತ ಕೇಳಿದ್ಲು. ರುದ್ರ ಸಿಟ್ಟಿನಿಂದ ನಡುತ್ತಾ ಅವಳ ಹತ್ರ ಬಂದು ಅಲ್ಲಿ ಕಡಿತಾ ಅಂದ, ನೀನ್ ಮಾತಿನ ಜಾಲದಲ್ಲಿ ನನ್ನನ್ನ ಸಿಲುಕಿಸ್ತಿದ್ಯಾ ಅಂತ ನೀನು ಮೂರ್ಖ ಅನ್ಕೊಂಡಿದ್ಯಾ? ನನ್ನ ಟೀ ಶರ್ಟ್ ಹಾಕೊಂಡು ಈ ರೂಮಿಂದ ಹೊರ್ಟ್ ಹೋಗೋಕೆ ಟ್ರೈ ಮಾಡ್ತಿದ್ಯಾ? ಆದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಮಿಸ್ ಆದಿರಾ. ಈ ಟೀ ಶರ್ಟ್ ಹಾಕೊಂಡು ನೀನು ಹೊರಗಡೆ ಹೋಗೋಕೆ ನಾನ್ ಬಿಡಲ್ಲ. ಇದು ನಂದು, ಈಗ್ಲೇ ಇದನ್ನ ಬಿಚ್ಬಿಡು. ಇದನ್ನ ಕೇಳಿ ಆದಿರಾ ಅವನನ್ನ ದಿಟ್ಟಿಸ್ ನೋಡ್ತಾ ಅಂದ್ಲು, ನಿಮ್ ಟೀ ಶರ್ಟ್ ಮೇಲೆ ನಾನೇನ್ ಮುತ್ತುರತ್ನಗಳನ್ನೇನು ಪೋಣಿಸಿಲ್ಲ. ನನ್ ಬಟ್ಟೆಗಳು ಪೂರ್ತಿ ಒದ್ದೆಯಾಗಿದೆ ಅಂಡ್ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ನಾನು ಆ ಒದ್ದೆ ಬಟ್ಟೆಗಳಲ್ಲಿ ಹೊರಗೆ ಹೇಗೆ ಹೋಗ್ಲಿ? ರುದ್ರ ತಕ್ಷಣ ಅಂದ, ನನಗದ್ರ ಬಗ್ಗೆ ವರಿ ಇಲ್ಲ. ನೀನ್ ಹೋಗ್ತೀಯೋ ಇಲ್ವೋ ನನಗ್ ಬೇಡ. ಆದ್ರೆ ನನ್ ಬಟ್ಟೆ ಹಾಕೊಂಡ್ ಮಾತ್ರ ಈ ರೂಮಿಂದ ಆಚೆ ಹೋಗ್ಬೇಡ. ಆದಿರಾ ಹೋಗ್ದಿಂದ ಅಂದ್ಲು, ರಾಜವಂಶಿ ಸರ್, ನಿಮ್ ಬ್ರೈನ್ ನ ವಾಶ್ರೂಮ್ ನಲ್ಲೇ ಬಿಟ್ಟು ಬಂದಿದ್ದೀರಾ?
ನೀವು ಟವಲ್ ಹಾಕೊಂಡು ಇಲ್ಲಿ ನಿಂತು ನನಗ್ ತೊಂದರೆ ಕೊಡ್ತಿದ್ದೀರಾ. ನಾನು ಹೊರಗ್ ಹೋಗ್ತೀನಿ. ಹೋಗಿ ರುದಿಕಾಗೆ ಬಟ್ಟೆ ತರ್ಬೇಕಲ್ವಾ? ರುದ್ರ ಮತ್ತೆ ಕೂಗ್ದ. ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ಆದ್ರೆ ನನ್ ಟೀ ಶರ್ಟ್ ಹಾಕೊಂಡ್ ಮಾತ್ರ ಈ ರೂಮಿಂದ ಹೊರಗ್ ಕಾಲಿಡ್ಬೇಡ. ಇತ್ತ ರುದಿಕಾ ತನ್ನ ಕೈಕಾಲುಗಳನ್ನ ಆಡಿಸ್ತಾ ರುದ್ರ ಅಂಡ್ ಆದಿರಾ ಫೈಟ್ ಮಾಡೋದನ್ನ ನೋಡ್ತಾ ಎಂಜಾಯ್ ಮಾಡ್ತಿದ್ಲು. ಅವರು ಜಗಳಾಡ್ತಿರೋದನ್ನ ನೋಡಿ ಅವಳು ಎಕ್ಸೈಟೆಡ್ ಆಗಿದ್ಲು. ಅವಳು ನಗೋಕೆ ಬಾಯ್ ತೆರೆದಾಗ ಅವಳು ಸಣ್ಣ ಸಣ್ಣ ಹಲ್ಲು ಅಂಡ್ ಪಿಂಕ್ ಲಿಪ್ಸ್ ತುಂಬಾನೇ ಕ್ಯೂಟ್ ಅಂಡ್ ಮುದ್ದಾಗಿ ಕಾಣಿಸ್ತಿತ್ತು. ಆದಿರಾ ಫುಲ್ ಸಿಟ್ನಲ್ಲಿ ಅಂದ್ಲು. ಹಾಗಾದ್ರೆ ನಾನು ಹೃದಿಕಾ ಡೈಪರ್ ಹಾಕೊಂಡು ಓಡಾಡ್ಬೇಕಾ? ನಿಮ್ಗೆ ಹುಚ್ಚಿಡ್ದಿದ್ಯಾ ರಾಜವಂಶಿ ಸರ್? ನಾನು ಈ ಟೀ ಶರ್ಟ್ ಹಾಕೊಳ್ದಿದ್ರೆ ಬೇರೆ ಏನು ಹಾಕೊಳ್ಳಿ? ನನ್ನನ್ನ ಟಾರ್ಚರ್ ಮಾಡ್ಬಿಡಿ. ಸತ್ಯ ಹೇಳ್ತಿದ್ದೀನಿ. ನಿಮ್ ಟೀ ಶರ್ಟ್ ಬಿಡಿ, ನೀವು ಹಾಕಿರೋ ಟವಲ್ ಅಂತೂ ನಾನು ಗ್ಯಾರಂಟಿ ಹೇಳಿದ್ದೀನಿ. ರುದ್ರ ಅವಳನ್ನೇ ದಿಟ್ಟಿಸಿ ನೋಡಿ ಅಂದ. ಹೋ, ರಿಯಲಿ? ನೀನ್ ನನ್ ಟವಲ್ ಹೇಳಿದ್ಯಾ? ಆದಿರಾ ಕೂಡ ಅವನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನನಗ್ ಚಾಲೆಂಜ್ ಮಾಡ್ಬೇಡಿ ಅಂದ್ಲು. ರುದ್ರ ಅಷ್ಟೇ ಆಟಿಟ್ಯೂಡ್ ನಿಂದ ಅಂದ. ಹೌದು, ನಾನ್ ನಿನ್ಗೆ ಚಾಲೆಂಜ್ ಮಾಡ್ತಿದ್ದೀನಿ. ನೀನ್ ಏನ್ ಮಾಡ್ತೀಯ ನೋಡೋಣ. ಆದಿರಾ ಕೋಪದಿಂದ ಅಂದ್ಲು. ನೀವು ತಪ್ಪು ವ್ಯಕ್ತಿ ಜೊತೆ ಜಗಳ ಆಡ್ತಿದ್ದೀರಾ ರಾಜವಂಶಿ ಸರ್. ರುದ್ರ ಮತ್ತೆ ಚಾಲೆಂಜ್ ಮಾಡ್ತಾ, ನಿನ್ನಲ್ಲಿ ಎಷ್ಟು ಶಕ್ತಿದೆ ಅಂತ ನಾನ್ ನೋಡೋಣ ಬಾ. ರುದ್ರ ರಾಜವಂಶಿ ಟವಲ್ನ ಹೇಗೆ ಎಳಿತೀಯ ಅಂತ ತೋರ್ಸು ಅಂದ. ಆದಿರಾ ಕ್ಯಾರೆ ಅಂದೆ ಹೇಳಿದ್ಲು. ಹೇಗಂದ್ರೆ ಹೀಗೆ, ನೀವು ಈಗ ನೋಡೇ ಬಿಡಿ. ಅವಳು ಅಷ್ಟು ಹೇಳಿದ್ದೇ ತಡ ರುದ್ರನ ಟವಲ್ನ ತುದಿಯನ್ನ ಜೋರಾಗಿ ಹಿಡಿದು ಎಳ್ದೇ ಬಿಟ್ಲು. ಒಂದು ಎಳೆತಕ್ಕೆ ಟವಲ್ ಸುತ್ತ ಕೆಳಗ್ ಜಾರ್ ಹೋಯ್ತು. ರುದ್ರನ್ ಕಣ್ಗಳು ಶಾಕ್ ನಿಂದ ಅಗಲ ಆದ್ವು. ಅವನ್ ತಕ್ಷಣ ತನ್ನ ಕೈಯಿಂದ ಟವಲ್ ತುದಿಯನ್ನ ಬಿಗಿಯಾಗಿ ಹಿಡ್ಕೊಂಡ. ಇಲ್ದಿದ್ರೆ ಅವನ್ ಪೂರ್ತಿ ಎಕ್ಸ್ಪೋಸ್ ಆಗ್ತಿದ್ದ. ಅವನ್ ಟವಲ್ ನಲ್ಲಿ ಮಾತ್ರ ಇದ್ದ. ತನ್ನ ಒದ್ದೆ ಅಂಡರ್ ಗಾರ್ಮೆಂಟ್ಸ್ ನ ಆಲ್ರೆಡಿ ವಾಶ್ರೂಮ್ ನಲ್ಲಿ ಎಸ್ದಿದ್ದ ಅಲ್ವಾ. ಅವನು ಆದಿರಾ ಕಡೆ ಕೋಪದಿಂದ ನೋಡಿ ಅಂದ, ಇಡಿಯಟ್. ಹೀಗೇಳ್ತಾ ಅವನ್ ಅಲ್ಲಿ ಕಚ್ಚಿ ತನ್ನ ಟವಲ್ನ ಬೇಗನೆ ವಾಪಸ್ ಸುತ್ಕೊಂಡು ಆದಿರಾ ಕಡೆ ತಿರುಗಿ ನೋಡ್ದ. ಆದ್ರೆ ಅಷ್ಟರಲ್ಲಿ ಆದಿರಾ ಅಲ್ಲಿಂದ ಎಸ್ಕೇಪ್ ಆಗಿದ್ಲು. ರುದ್ರ ಅಕ್ಕಪಕ್ಕ ನೋಡ್ತಾ ಗಾಬರಿಯಾದ. ಇತ್ತ ಆದಿರಾ ಸಡನ್ ಆಗಿ ತನ್ನ ರೂಮ್ ಡೋರ್ ಮುಚ್ಚಿ ಬಾಗಿಲಿಗೆ ಹೊರಗೆ ನಿಂತು ಜೋರಾಗಿ ಉಸಿರು ತಗೊಳ್ತಿದ್ಲು. ರುದ್ರ ಹೇಗೋ ತನ್ನ ಟವಲ್ ಅನ್ನ ಹಿಡ್ಕೊಂಡಿದ್ದ. ಆದ್ರೆ ಆ ಸೀನ್ ಆದಿರಾ ಕಣ್ಮುಂದೆ ಬರ್ತಾನೆ ಇತ್ತು. ಅವಳು ತುಂಬಾ ನಡುಗ್ತಾ ಇದ್ಲು. ರಾಜವಂಶಿ ಮ್ಯಾನ್ಷನ್ ನಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಕೂತಿದ್ರು. ಆದ್ರೆ ಆದಿರಾ ಅಂಡ್ ರುದ್ರ ಇನ್ನೂ ಬಂದಿರ್ಲಿಲ್ಲ. ಅವರಿಬ್ರು ಒಟ್ಟಿಗೆ ಇಲ್ಲ ಅನ್ನೋದು ಗೊತ್ತಾದಾಗ ನಿಶಾ ಫುಲ್ಲು ಸಿಟ್ನಲ್ಲಿದ್ಲು. ಅವಳಿಗೆ ಇವರಿಬ್ರು ಒಟ್ಟಿಗೆ ಇದ್ದಾರೆ ಅಂತ ಅನ್ಕೊಂಡಿದ್ಲು. ಆದ್ರೆ ಹಾಗಾಗ್ಲಿಲ್ಲ. ರುದ್ರ ತನ್ನ ರೂಮ್ ನಲ್ಲೇ ಇದ್ದ. ಅವನು ಡೈನಿಂಗ್ ಟೇಬಲ್ ಹತ್ರ ಹೋಗ್ಬೇಕೋ ಇಲ್ವೋ ಅಂತ ಕನ್ಫ್ಯೂಸ್ ಆಗಿದ್ದ. ಯಾಕಂದ್ರೆ ಅಲ್ಲಿಗೆ ಹೋದ್ರೆ ಆದಿರಾಳನ್ನ ಫೇಸ್ ಮಾಡ್ಬೇಕಾಗುತ್ತೆ. ಆ ಮೂಮೆಂಟ್ ನಲ್ಲಿ ಅದನ್ನ ಫೇಸ್ ಮಾಡೋ ಧೈರ್ಯ ಅವನಿಗಿರ್ಲಿಲ್ಲ. ಅವನಿಗೆ ಒಂಥರ ವಿಚಿತ್ರವಾದ ಹೆಸಿಟೇಷನ್ ಆಗ್ತಿತ್ತು. ಆದಿರಾಳ ಪರಿಸ್ಥಿತಿನೂ ಅಷ್ಟೇ. ಆ ಟವಲ್ ಇನ್ಸಿಡೆಂಟ್ ಆದ್ಮೇಲೆ ಅವಳಿಗೂ ತುಂಬಾ ಅನ್ಕಂಫರ್ಟಬಲ್ ಆಗ್ತಿತ್ತು. ಆದ್ರೆ ರುದಿಕಾನ ನೆನಪಿಸ್ಕೊಂಡು ಅವಳು ತನ್ನ ರೂಮ್ ನಿಂದ ಆಚೆ ಬಂದು ಮೆಟ್ಲುಗಳನ್ನ ಇಳಿದು ಕೆಳಗಡೆ ಹೋಗ್ಲೇಬೇಕಾಯ್ತು. ಅವಳು ಕೆಳಗ್ ಬರ್ತಿದ್ದ ಹಾಗೆ ಅವಳ ಕಣ್ಗಳು ರುದಿಕಾ ಮೇಲೆ ಬಿದ್ವು. ರುದಿಕಾ ನಿಶಾನ ಮಡ್ಲಲ್ಲಿ ಕೂತು ಅಳ್ತಿದ್ಲು. ಬಹುಶಃ ರುದ್ರ ಅಂಡ್ ಆದಿರಾ ಇಬ್ರನ್ನು ಕಾಣದೆ ಅವಳು ಡಿಸ್ಟರ್ಬ್ ಆಗಿದ್ಲು. ಆದಿರಾ ಎಲ್ಲೆಡೆ ಹುಡುಕಿದ್ಲು, ರುದ್ರ ಎಲ್ಲಾದ್ರೂ ಇದಾನ ಅಂತ. ಆದ್ರೆ ಅವನಲ್ಲಿರ್ಲಿಲ್ಲ. ಅದೇ ಟೈಮ್ನಲ್ಲಿ ರುದ್ರ ತನ್ನ ರೂಮ್ನ ಮಿರರ್ ಮುಂದೆ ನಿಂತು ತನ್ನನ್ನೇ ತಾನು ನೋಡ್ಕೊಳ್ತಿದ್ದ. ನಾನ್ ಯಾಕೆ ಇಷ್ಟೊಂದು ಹೆದರ್ತಿದ್ದೀನಿ? ನಾನೇನ್ ತಪ್ಪು ಮಾಡಿದೀನಿ? ಆ ಹುಡುಗಿ ಪಕ್ಕಾ ಇಡಿಯಟ್. ಯಾರಾದ್ರೂ ಆ ರೀತಿ ಟವಲ್ ಹೇಳಿತಾರಾ? ಅವಳು ಹೇಳಿದ ರೀತಿ ನೋಡಿದ್ರೆ ಅವಳು ಏನ್ ಬೇಕಾದ್ರೂ ಮಾಡ್ಬಹುದು ಅನ್ನೋದು ಅರ್ಥ ಆಗ್ತಿದೆ. ಆದ್ರೆ ನನ್ಗೆ ಯಾಕೆ ವರಿ? ಇದ್ಯಾವುದು ನನ್ಗೆ ಇಂಪಾರ್ಟೆಂಟ್ ಅಲ್ಲ. ಮಿಸ್ ಆದಿರಾ, ಕೆಲವೊಮ್ಮೆ ನಿನ್ನನ್ನ ಈ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ಬೇಕು ಅನ್ಸುತ್ತೆ. ಆದ್ರೆ ನೀನ್ ಇಲ್ದಿದ್ರೆ ರುದಿಕಾ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ಸುಮ್ಮನಿದ್ದೀನಿ. ಇಲ್ದಿದ್ರೆ ನಿನ್ನನ್ನ ಒಂದು ಕ್ಷಣನೂ ಸಹಿಸ್ಕೊಳಕ್ಕೆ ಆಗಲ್ಲ. ನನ್ಗೆ ನಿನ್ ಭಯ ಇಲ್ಲ. ಸೊ ನಾನು ಯಾವಾಗ್ಲೂ ಮಾಡೋ ಹಾಗೇನೆ ಮಾಡ್ತೀನಿ. ನೀನ್ ನನ್ನನ್ನ ತಡೆಯೋಕ್ ಸಾಧ್ಯನೇ ಇಲ್ಲ. ಹೀಗೆ ತನ್ನಲ್ಲೇ ಹೇಳ್ಕೊಂಡು ಒಂದು ಲಾಂಗ್ ಬ್ರೆತ್ ತಗೊಂಡು ತನ್ನ ರೂಮಿಂದ ಹೊರಗೆ ಬಂದು ಮೆಟ್ಲುಗಳನ್ನ ಹಿಡಿದು ಕೆಳಗ್ ಬಂದ. ರುದ್ರ ಕೆಳಗ್ ಬಂದ ತಕ್ಷಣ ಅವನ ದೃಷ್ಟಿ ಆದಿರಾ ಮೇಲೆ ಬಿತ್ತು. ಅವಳು ಡೈನಿಂಗ್ ಟೇಬಲ್ ಹತ್ರ ನಿಂತು ನಿಶಾ ಬಳಿ ಇರೋ ರುದಿಕಾನ ತಗೊಳಕ್ಕೆ ಟ್ರೈ ಮಾಡ್ತಿದ್ಲು. ಆದಿರಾ ನಿಶಾನ ನೋಡಿ ಅಂದ್ಲು, ನನಗ್ ಹೃದಿಕಾನ ಕೊಡು. ನಿನ್ಗೆ ಅರ್ಥ ಆಗ್ತಿಲ್ವಾ? ಅವಳು ನಿನ್ ಜೊತೆ ಕಂಫರ್ಟಬಲ್ ಇಲ್ಲ ಅಂದ್ಮೇಲೆ ಯಾಕವಳನ್ನ ನನಗ್ ಕೊಡ್ತಿಲ್ಲ? ನಿಶಾ ತಕ್ಷಣ ರಿಪ್ಲೈ ಕೊಟ್ಲು, ಹೃದಿಕಾನ ನೋಡ್ಕೊಳ್ಳೋದು ನನ್ ರೆಸ್ಪಾನ್ಸಿಬಿಲಿಟಿ. ನಾನು ಅವಳನ್ನ ಸಮಾಧಾನ ಮಾಡ್ತೀನಿ.
ಬಹುಶಃ ಅವಳಿಗೆ ಹಸುವಾಗಿರ್ಬೋದು, ನಾನು ಅವಳಿಗೆ ಫುಡ್ ಕೊಡ್ತೀನಿ. ಹೀಗೆ ಹೇಳ್ತಾ ಅವಳು ಮಗುವನ್ನ ಕರ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ರುದ್ರನನ್ನ ಆಲ್ರೆಡಿ ನೋಡಿದ್ಲು. ಸೊ ಉದ್ದೇಶಪೂರ್ವಕವಾಗಿ ಆದಿರಾಳಿಗೆ ಹೃದಿಕಾನ ಕೊಡ್ಲಿಲ್ಲ. ಆದ್ರೆ ಅವಳು ಕರ್ಕೊಂಡು ಹೋಗ್ತಿದ್ದಾಗೆ ಹೃದಿಕಾ ಕೈ ಆದಿರ ಕಡೆ ಜಾರ್ತು ಅಂಡ್ ಕೈ ನೇರವಾಗಿ ನಿಶಾಳ ಫೇಸ್ ಮೇಲೆ ಬಿತ್ತು. ನೋಡೋಕೆ ಅದು ನಿಶಾಳ ಅನ್ನ ಹೊಡೆದ ಹಾಗೆ ಕಾಣಿಸ್ತು. ನಿಶಾ ಸಿಟ್ಟಿನಿಂದ ಹೃದಿಕಾನ ನೋಡಿದ್ಲು. ಆದ್ರೆ ಈ ಸೀನ್ ನೋಡಿ ಆದಿರಾಗೆ ನಗು ತಡೆಯೋಕ್ಕಾಗ್ಲಿಲ್ಲ. ಅವಳು ನಿಶಾ ಕಡೆ ತಿರುಗಿ ಅಂದ್ಲು, ಹೃದಿಕಾ ನಿನ್ಗಿಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನಿಶಾ ಹಲ್ ಕಡಿತಾ ಅಂದ್ಲು, ಹೋ ರಿಯಲಿ? ಹೃದಿಕಾಗೆ ನನ್ನ ಹತ್ರ ಇಷ್ಟ ಇಲ್ಲ ಅಂತ ನೀನು ತುಂಬಾನೇ ಚೆನ್ನಾಗಿ ಗೊತ್ತು ಅಲ್ವಾ? ಆದಿರಾ ಅಂದ್ಲು, ನನಗ್ ಆಲ್ರೆಡಿ ಗೊತ್ತು. ಆದ್ರೆ ಈ ಏಟ್ ಬಿದ್ಮೇಲೂ ನಿನಗೆ ಅರ್ಥ ಆಗಿರ್ಬೇಕು. ಆದ್ರೆ ನೀನು ಸುಧಾರಿಸ್ಕೊಳ್ಳಿಲ್ಲ. ಕೆಲವು ಕಥೆಗಳು ಹಾಗೆ ಇರುತ್ತೆ. ನೀವು ಎಷ್ಟು ಹೊಡೆದ್ರು ಅವುಗಳಿಗೆ ಡಿಫ್ರೆನ್ಸ್ ಅನ್ಸಲ್ಲ. ನೀನು ಆ ಕಥೆಗಳಲ್ಲಿ ಒಬ್ಳು. ಹೀಗೆ ಹೇಳ್ತಾ ಅವಳು ನಿಶಾಳ ಕೈಯಿಂದ ಹೃತಿಕಾನ ಫೋರ್ಸ್ ಆಗಿ ಎಳ್ಕೊಂಡ್ಲು. ಅಲ್ಲಿಗೆ ಬಂದಿದ್ದ ರುದ್ರ ಆದಿರಾಳನ್ನ ಸಿಟ್ಟಿನಿಂದ ನೋಡಿ ಅಂದ, ನಿಶಾ ಹೃದಿಕಾಳ ಕೇರ್ ಟೇಕರ್ ಅಂಡ್ ಅವಳ ಪ್ರತಿಯೊಂದು ವಿಚಾರಕ್ಕೂ ಅವಳೇ ಜವಾಬ್ದಾರಿ ಅಂತ ನೀನು ಗೊತ್ತಿದ್ರು ಯಾಕೆ ಮಧ್ಯ ಬರ್ತಿದ್ಯಾ? ನಿನಗ್ ಬೇರೆ ಕೆಲ್ಸನೇ ಇಲ್ವಾ? ಆದಿರಾಳ ಹಾರ್ಟ್ ಬೀಟ್ ಒಂದು ಕ್ಷಣ ನಿಂತ ಹಾಗಾಯ್ತು. ಅಲ್ಲಿವರೆಗೂ ಅವಳು ರುದ್ರನನ್ನ ನೋಡಿರಲಿಲ್ಲ. ಈಗ ಅವನನ್ನ ನೋಡಿ ಅನ್ಲು, ಸುಮ್ನೆ ಬಿಡಿ. ಏನ್ ಮಾಡ್ಬೇಕು ಅಂಡ್ ಏನ್ ಮಾಡ್ಬಾರ್ದು ಅಂತ ನನಗೆ ಹೇಳೋಕ್ ಬರ್ಬೇಡಿ. ನಾನ್ ಇವತ್ ಮಾರ್ನಿಂಗ್ ನಿಮ್ ಜೊತೆ ಆರ್ಗ್ಯೂ ಮಾಡೋಕೆ ಇಷ್ಟಪಡಲ್ಲ. ನಾನು ಆಲ್ರೆಡಿ ಒಮ್ಮೆ ನಿಮ್ ಜೊತೆ ಆರ್ಗ್ಯೂ ಮಾಡಿದೀನಿ. ನಿಮ್ ಟವಲ್ ಎಳ್ದು ಆ ವಿಚಿತ್ರವಾದ ವಿಷಯಗಳನ್ನೆಲ್ಲ ನೋಡಿದೀನಿ. ನನ್ಗೀಗ ಮತ್ತೆ ಏನನ್ನು ನೋಡೋ ಇಂಟ್ರೆಸ್ಟ್ ಇಲ್ಲ. ಅಷ್ಟೇ. ಅವಳು ಸೈಲೆಂಟ್ ಆದ್ಲು. ಆದ್ರೆ ಅಲ್ಲಿರೋ ಎಲ್ರೂ ಕಣ್ಗಳು ಈಗ ಆದಿರ ಮೇಲೆನೆ ಇತ್ತು. ತಾನು ಬಾಯಿ ತಪ್ಪಿ ಏನೋ ಹೇಳ್ಬಿಟ್ಟೆ ಅಂತ ಅವಳಿಗೆ ತಕ್ಷಣ ರಿಯಲೈಸ್ ಆಯ್ತು. ರುದ್ರ ಅವಳನ್ನ ಸಖತ್ ಕೋಪದಿಂದ ನೋಡ್ತಿದ್ದ. ಎಲ್ರೂ ಮುಂದೆ ಈ ತರ ಪರ್ಸನಲ್ ಮ್ಯಾಟರ್ ಹೇಳಿದ್ದು ಅವನಿಗೆ ಸ್ವಲ್ಪನೂ ಇಷ್ಟ ಆಗಿರ್ಲಿಲ್ಲ. ಅನಿಕಾ ತನ್ನ ಪ್ಲೇಟ್ ಎತ್ಕೊಂಡು, ನಾನು ಇಲ್ಲಿಂದ ಎಸ್ಕೇಪ್ ಆಗೋದೇ ಬೆಸ್ಟ್ ಅಂತ ಅನ್ಸುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಕೃಪಾ ರಾಜವಂಶಿ ರುದ್ರನನ್ನ ತಮಾಷೆಯಾಗಿ ನೋಡ್ತಾ ಅಂದ್ರು, ಏನಿದು ವಿಷಯ? ಈ ನಡುವೆ ನಿನ್ನ ಮಿಸ್ಚೀಫ್ ಜಾಸ್ತಿ ಆಗ್ತಿದೆ. ಅಂಡ್ ಆದಿರಾ, ನನ್ಗೂ ಹೇಳು, ನೀನು ಅಲ್ಲಿ ಏನ್ ನೋಡಿದ್ಯಾ? ಆದಿರಾ ಬೇಗನೆ ಹೃದಿಕಾ ಫುಡ್ ಪ್ಲೇಟ್ ಎತ್ಕೊಂಡು ಹೊರಗೆ ಹೋಗ್ತಾ ಅಂದ್ಲು. ಹೃದಿಕಾಗೆ ಇಲ್ಲಿ ತಿನ್ನೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಅವಳು ಗಾರ್ಡನ್ ಅಲ್ಲಿ ತಿಂತಾಳೆ. ನಾನು ಅವಳಿಗೆ ತೋಟದಲ್ಲೇ ಊಟ ಮಾಡಿಸ್ತೀನಿ. ಹೀಗೆ ಹೇಳ್ತಾ ಅವಳು ಅಲ್ಲಿಂದ ಫಾಸ್ಟ್ ಆಗಿ ಓಡ್ ಹೋದ್ಲು. ರುದ್ರ ಸಿಟ್ನಿಂದ ಅವಳನ್ನೇ ನೋಡ್ತಿದ್ದ. ಅವಳೆ ಎಲ್ಲರೂ ಮುಂದೆ ಸೀಕ್ರೆಟ್ ರಿವೀಲ್ ಮಾಡಿ ಈಗ ಓಡೋದ್ರೆ ಏನ್ ಅರ್ಥ? ಅವಳು ಹೋಗೋದನ್ನ ನೋಡಿ ಕೃಪಾ ರಾಜವಂಶಿ ನಗ್ತಾ ಅಂದ್ರು, ಏನಿದು, ನೀವಿಬ್ರು ಒಟ್ಟಿಗೆ ಡ್ರಾಮಾ ಮಾಡ್ತಿದ್ದೀರಾ? ನಮಗೂ ಏನಾದ್ರೂ ತೋರಿಸಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಾನಿಲ್ಲಿ ಈ ಸಪ್ಪೆ ಚಪಾತಿ ತಿನ್ನೋಕ್ ಬಂದಿಲ್ಲ. ನನಗೂ ಸ್ವಲ್ಪ ಖಾರವಾಗಿರೋ ಮ್ಯಾಟರ್ ಬೇಕು. ರುದ್ರ ಕೃಪಾ ರಾಜವಂಶಿ ಅವ್ರ ಕಡೆ ತೀವ್ರವಾಗಿ ನೋಡ್ತಾ ಅಂತ, ಅಜ್ಜಿ, ಜಾಸ್ತಿ ಖಾರವಾದ ಆಹಾರ ತಿಂದ್ರೆ ನಿಮ್ಮ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಸೈಲೆಂಟ್ ಆಗಿ ನಿಮ್ ಬ್ರೇಕ್ಫಾಸ್ಟ್ ಮುಗಿಸಿದ್ರೆ ಒಳ್ಳೇದು. ಕೃಪಾ ರಾಜವಂಶಿ ಅವನ್ ಮಾತಿಗೆ ಮುಖ ಸಿಂಡರಿಸಿ ಅಂದ್ರು, ನೀನ್ ತುಂಬಾ ಬೋರ್ ಮಾಡ್ತಿದ್ಯಾ. ಲೈಫ್ಗೆ ನಿಜವಾದ ಫ್ಲೇವರ್ ಕೊಡೋಳು ಆದಿರಾ. ಅವಳು ನಿನ್ ಹೆಂಡತಿ ಆದ್ಮೇಲೆ ನೀನು ಪ್ರಪಂಚದಲ್ಲೇ ಲಕ್ಕಿಯೆಸ್ಟ್ ಹಸ್ಬೆಂಡ್ ಆಗ್ತೀಯ. ಅವಳ ಕೈಯ ಅಡಿಗೆ ಇನ್ನು ಸಖತ್ ಟೇಸ್ಟಿಯಾಗಿರುತ್ತೆ. ಹೀಗೆ ಹೇಳ್ತಾ ಅವರು ಕಣ್ಮಿಡಿಸಿದ್ರು. ರುದ್ರ ಫುಲ್ ಶಾಕ್ ಆದ. ನಿಶಾ ಕೃಪಾ ರಾಜವಂಶಿ ಅವರನ್ನ ನೋಡಿ ಅಂದ್ಲು, ಅಜ್ಜಿ, ನೀವು ಜಾಸ್ತಿ ಡ್ರೀಮ್ ಮಾಡ್ತಿದ್ದೀರಾ ಅಂತ ಅನ್ಸಲ್ವಾ? ಅಂದ್ರೆ ಮಿಸ್ಟರ್ ರಾಜವಂಶಿ ಅಂಡ್ ಆದಿನ ಮಧ್ಯೆ ಆತರ ಏನೂ ಇಲ್ಲ. ನೀವ್ ಅನ್ಕೊಳ್ಳೋದು ತಪ್ಪು. ಮಿಸ್ಟರ್ ರಾಜವಂಶಿಗೆ ಆದಿರ ಅಂದ್ರೆ ಇಷ್ಟನೇ ಇಲ್ಲ. ಒಂದ್ ವೇಳೆ ಅವ್ರಿಗೆ ಇಷ್ಟ ಇದ್ರೆ ಅವರು ಅವಳ ಮುಖಾನೇ ನೋಡ್ತಿರ್ಲಿಲ್ಲ ಅಲ್ವಾ ಮಿಸ್ಟರ್ ರಾಜವಂಶಿ ಸರ್? ರುದ್ರ ಏನು ಹೇಳೋಕ್ ಮುಂಚೆನೆ ಕೃಪಾ ರಾಜವಂಶಿ ಅಂದ್ರು, ನೀನ್ ಯಾವತ್ತಾದ್ರೂ ಮಸಾಲೆ ದೋಸೆ ತಿಂದಿದ್ಯಾ? ನಿಶಾ ಆಶ್ಚರ್ಯದಿಂದ ಅವರನ್ನೇ ನೋಡ್ತಿದ್ಲು. ಕೃಪಾ ರಾಜವಂಶಿ ಮೆಲ್ಲಗೆ ನಗ್ತಾ ಅಂದ್ರು, ದೋಸೆ ಜೊತೆ ಮಾರಾಟಗಾರ ಎರಡು ಚಟ್ನಿ ಕೊಡ್ತಾನೆ. ಒಂದು ತೆಂಗಿನಕಾಯಿ ಚಟ್ನಿ, ಇನ್ನೊಂದು ಬೆಳ್ಳುಳ್ಳಿ ಚಟ್ನಿ. ಅದು ಪ್ಲೇಟ್ನಲ್ಲಿ ಇರ್ಲೇಬೇಕು ಅಂತೇನಿಲ್ಲ. ಆದ್ರೂ ಅದು ಅಲ್ಲೇ ಇರುತ್ತೆ. ನಿನ್ ಒಪಿನಿಯನ್ ಕೇಳೋಕೆ ಅಥವಾ ನಿನ್ನ ಥಾಟ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಆದ್ರೂ ನೀನು ಪದೇ ಪದೇ ನಿನ್ ಅಭಿಪ್ರಾಯ ಹೇಳ್ತಿದ್ಯಾ. ಹೃದಿಕಾಳ ಕೇರ್ ಟೇಕರ್ ಆಗಿ ನಿನ್ನನ್ನ ಕರ್ಕೊಂಡ್ ಬಂದಿದ್ದು ನನ್ ಮೊಮ್ಮಗ. ಇಲ್ದಿದ್ರೆ
ಕೃಪಾ ರಾಜವಂಶಿ ನಿನ್ನನ್ನ ಆಲ್ರೆಡಿ ಇಲ್ಲಿಂದ ಆಚೆ ಕಳಿಸ್ತಿದ್ಲು. ಅಷ್ಟು ಹೇಳಿ ಅವರು ಡೈನಿಂಗ್ ಟೇಬಲ್ ನಿಂದ ಎದ್ದು ತಮ್ಮ ರೂಮ್ ಹೊರಟೋದ್ರು. ರುದ್ರ ಅವ್ರ ಮಾತ್ ಕೇಳಿ ನಗ್ತಿದ್ದ. ಅವ್ನ್ ನಗು ನೋಡಿ ನಿಶಾ ಮುಖ ತಿರುಗಿಸಿ ಅಂದ್ಲು, ಸರ್, ನೀವು ನಗ್ತಿದ್ದೀರಾ? ನಾನೇನ್ ತಪ್ಪು ಹೇಳ್ದೆ? ಆದಿರಾ ನಿಮ್ಗೆ ಇಷ್ಟ ಇಲ್ಲ ಅಂತಾನೆ ನಾನು ಹೇಳಿದ್ದು. ಆದ್ರೆ ಈ ಮ್ಯಾನ್ಷನ್ ಅಲ್ಲಿ ಯಾರಿಗೂ ನನ್ನ ಇಷ್ಟ ಇಲ್ಲ ಅಂತ ಅನ್ನಿಸ್ತಿದೆ. ಸೊ ನಾನು ಹೋಗೋದೇ ಬೆಟರ್. ರುದ್ರ ತನ್ನ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತಾ ಅಂದ. ನಿನ್ನಿಂದ ಇದನ್ನ ಕೇಳಿದ್ಮೇಲೆ ನಾನ್ ನಿನ್ಗೆ, ಓ ನಿಶಾ, ನೀವು ಈ ತರ ಮಾತಾಡ್ಬಾರ್ದು, ಪ್ಲೀಸ್ ಇಲ್ಲೇ ಇರ್ಬೇಕು, ರುದಿಕಾ ನನ್ಗೆ ನೀವು ಬೇಕೇ ಬೇಕು ಅಂತ ಬೇಡ್ಕೋತೀನಿ ಅನ್ಕೊಂಡ್ಯಾ? ಹಾಗಾದ್ರೆ ಅಂತ ಕನ್ಸ್ ಕೂಡ ಕಾಣ್ಬೇಡ. ರುದ್ರ ರಾಜವಂಶಿಗೆ ಯಾರು ಅವಶ್ಯಕತೆ ಇಲ್ಲ. ಜನರಿಗೆ ರುದ್ರ ರಾಜವಂಶಿ ಬೇಕು. ಅದಕ್ಕೆ ಅವರು ಅವನ್ ಸುತ್ತ ಸುತ್ತಾರೆ. ನಿನ್ಗೆ ಈ ಕೆಲ್ಸ ಮಾಡೋಕ್ ಇಷ್ಟ ಇಲ್ಲ ಇದ್ರೆ ಮಾಡು. ಇಷ್ಟ ಇಲ್ಲ ಅಂದ್ರೆ ಇದನ್ನ ಮಾಡೋಕೆ ಇಷ್ಟಪಡೋ ಜನ ತುಂಬಾ ಜನ ಇದ್ದಾರೆ. ಆದ್ರೆ ನಿನಗ್ ಕೆಲ್ಸ ಮಾಡೋಕೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇದ್ಯಾ ಇಲ್ವಾ ಅನ್ನೋದು ನನಗ್ ಕನ್ಫ್ಯೂಷನ್ ಇದೆ. ಅಷ್ಟು ಹೇಳ್ತಾ ಅವನು ಡೈನಿಂಗ್ ಟೇಬಲ್ ನಿಂದ ಎದ್ದು ಆಚೆ ಹೋದ. ಅವನಿಗೆ ಆಫೀಸ್ಗೆ ಹೋಗೋಕೆ ಲೇಟ್ ಆಗ್ತಿತ್ತು. ನಿಶಾ ಫುಲ್ ಕೋಬ್ನಿಂದ ಮುಖ ಮಾಡ್ಕೊಂಡಿದ್ಲು. ರುದ್ರ ಹೊರಗಡೆ ಬಂದು ನೇರವಾಗಿ ಆದಿರಾ ಅಂಡ್ ರುದಿಕಾ ಕಡೆ ಹೋದ. ಅಲ್ಲಿ ರುದಿಕಾ ಉಯ್ಯಾಲೆಯ ಮೇಲೆ ಕೂತಿದ್ಲು. ಆ ಉಯ್ಯಾಲೆ ರುದಿಕಾಳ ಪೂರ್ತಿ ಕವರ್ ಮಾಡಿದ್ರಿಂದ ಅವಳು ಬೀಳೋ ಭಯ ಇರ್ಲಿಲ್ಲ. ಆದಿರಾ ಅವಳಿಗೆ ಫುಡ್ ತಿನ್ನಿಸ್ತಿದ್ಲು. ರುದ್ರ ಬಂದು ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದ. ಅವನೇನನ್ನು ಹೇಳೋಕ್ಕೂ ಮುಂಚೆನೆ ಆದಿರಾ ಮಗುವಿನ ಫುಡ್ ಇರೋ ಸ್ಪೂನ್ನ ನೇರವಾಗಿ ರುದ್ರನ್ ಬಾಯಿಗೆ ತುರ್ಕಿ ಅಂದ್ಲು. ನೀವ್ ಏನೋ ಹೇಳೋಕ್ ಮುಂಚೆ ಪ್ಲೀಸ್ ನನ್ ಮಾತ್ ಕೇಳಿ. ನಾನು ಇಂಟೆನ್ಷನ್ ಅಲ್ಲಿ ಆ ಮಾತುಗಳನ್ನ ಹೇಳಿಲ್ಲ. ನನ್ ಬಾಯಿಂದ ನಾನು ಹೇಳ್ಬಾರ್ದ ವರ್ಡ್ಸ್ ಯಾಕೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ನಮ್ಮಿಬ್ರ ಮಧ್ಯ ಇದ್ದ ಹೇಟ್ರೇಟ್ಸ್ ನಿಂದಾಗಿ ನನ್ಗೆ ನಾಲ್ಗೆ ಮೇಲೆ ಕಂಟ್ರೋಲ್ ಇರ್ಲಿಲ್ಲ ಅಂತ ನೀವೇ ಅನ್ಕೊಳ್ಳಿ. ಅಷ್ಟಕ್ಕೂ ನಾನು ಏನ್ ಮಾಡ್ಲಿ? ಪ್ಲೀಸ್ ನನ್ ಜೊತೆ ಆರ್ಗ್ಯೂ ಮಾಡ್ಬಿಡಿ. ನನ್ಗೆ ನಿಮ್ ಜೊತೆ ಜಗಳ ಆಡೋ ಮೂಡ್ ಇಲ್ಲ. ಆದಿರ ಮುಖವನ್ನ ಪಪ್ಪಿ ಫೇಸ್ ತರ ಮಾಡ್ಕೊಂಡು ನೋಡಿದ್ಲು. ಅದನ್ನ ನೋಡಿ ರುದ್ರ ಫುಲ್ ಶಾಕ್ ಆಗಿ ಅವಳನ್ನೇ ನೋಡ್ತಿದ್ದ. ಅವನ್ ಮನ್ಸಲ್ಲಿ ತುಂಬಾ ಮಾತುಗಳಿದ್ವು. ಆದ್ರೆ ಈ ಮೂಮೆಂಟ್ ನಲ್ಲಿ ಯಾವುದು ಹೊರಗ್ ಬರ್ಲಿಲ್ಲ. ಆದಿರ ಅವನ್ ಬಾಯಿಂದ ಸ್ಪೂನ್ ತೆಗ್ದು, ಈಗ ನೀವು ಏನ್ ಬೇಕಾದ್ರೂ ಹೇಳ್ಬಹುದು ಅಂದ್ಲು. ರುದ್ರ ಆದಿರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅಂದ, ನಾನ್ ನಿನ್ಗೆ ಒಂದ್ ವಿಷಯ ಹೇಳೋಕೆ ಬಂದಿದ್ದು. ನಾನು ನಾಳೆ ರುದಿಕಾ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಸೊ ಅವಳಿಗೆ ಹೊಸ ಡ್ರೆಸ್ ತಗೋಬೇಕು. ನಿನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಅಂತ ಹೇಳು. ನಾವಿಬ್ರು ಸೇರಿ ಮಾರ್ಕೆಟ್ಗೆ ಹೋಗಿ ಅವಳಿಗೆ ಡ್ರೆಸ್ ತಗೊಂಡ್ ಬರೋಣ ಅಂದ. ಇದನ್ನ ಕೇಳಿ ಆದಿರಾ ಎಕ್ಸೈಟ್ ಆದ್ಲು. ಅವಳು ತುಂಬಾನೇ ಖುಷಿಯಿಂದ, ರಿಯಲಿ ನಾಳೆ ನೀವು ರುದಿಕಾ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ರುದಿಕಾನ ನೋಡಿ ಪ್ರೀತಿಯಿಂದ ನಕ್ಕ. ಇದು ನನ್ ಹಾರ್ಟ್ ಬೀಟ್ ಹುಡ್ದಬ್ಬ, ಅದನ್ನ ನಾನು ಆಚರಿಸದೇ ಇರ್ತೀನ? ಅವನು ಅಷ್ಟು ಹೇಳ್ತಿದ್ದಾಗೆ ದೂರದಿಂದಾನೇ ರುದಿಕಾಗೆ ಫ್ಲೈಯಿಂಗ್ ಕಿಸ್ ಕೊಟ್ಟ. ಸಡನ್ ಆಗಿ ಆದಿರಾ ಫುಡ್ ಬಾಟ್ಲಿಯನ್ನ ಸೈಡ್ಗಿಟ್ಟು ರುದ್ರನ ಫೇಸ್ನ ತನ್ನ ಎರಡೂ ಕೈಗಳೆಲ್ಲ ಹಿಡಿದು ಅವನನ್ನ ತನ್ನ ಕಡೆಗೆ ತಿರುಗಿಸ್ಕೊಂಡು ನೆಕ್ಸ್ಟ್ ಮೂಮೆಂಟ್ ಅವನ ತುಟಿಗಳ ಮೇಲೆ ತನ್ನ ತುಟಿಗಳನ್ನ ಇಟ್ಲು. ರುದ್ರ ಕಂಪ್ಲೀಟ್ ಆಗಿ ದಿಗ್ಭ್ರಮೆಗೊಂಡ. ಅವನ ಕೈಗಳು ತಾನಾಗಿಯೇ ಆದಿರಾಳ ಸೊಂಟದ ಹತ್ರ ಬಂದ್ವು. ಆ ಆದಿರಾ ಅವನನ್ನ ಪದೇ ಪದೇ ಕಿಸ್ ಮಾಡ್ತಿದ್ಲು. ಕೆಲವೊಮ್ಮೆ ಸಾಫ್ಟ್ ಆಗಿ, ಇನ್ನು ಕೆಲವೊಮ್ಮೆ ತುಟಿಗಳನ್ನ ಎಳೆದು ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ಲು. ದೂರದಲ್ಲಿ ನಿಂತಿದ್ದ ನಿಶಾ ಈ ಸೀನ್ ನೋಡಿ ಒಳಗೊಳಗೆ ಫುಲ್ ಉರ್ಕೊಳ್ತಿದ್ಲು. ಅವಳ ಜಲಸಿ ಈಗ ಜ್ವಾಲೆಯಾಗಿ ಉರಿತಾ ಇತ್ತು.